ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತಾ ಶೆಟ್ಟಿ. ನಾನು ಭೂಮಿಕಾ ಗೌಡ. ನಾವ್ ಯಾವಾಗ್ಲೂ ಶಾಪಿಂಗ್ ಮಾಡ್ತೀವಿ, ಆದ್ರೆ ಶಾಪಿಂಗ್ ಅಲ್ಲೂ ಕೂಡ ತುಂಬಾ ವೆರೈಟೀಸ್ ಇರುತ್ತೆ. ನಿಮಗೆ ಗೊತ್ತಾ? ಹೌದು, ಬಹಳಷ್ಟು ವೆರೈಟೀಸ್ ಇದೆ. ಅದ್ರಲ್ಲಿ ತಕ್ಕಂಗೆ ಬದಲಾಗ್ತಿರುವಂತಹ ಶಾಪಿಂಗ್ ಗಳಲ್ಲೂ ಹೆಸರುಗಳು ಬದಲಾಗ್ತಿರುತ್ತೆ. ಅದ್ರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿಯ ಒಂದು ಶಾಪಿಂಗ್ ಅಭ್ಯಾಸ ಆಗಿರುತ್ತೆ, ಅನುಭವ ಬಂದಿರುತ್ತೆ. ಅದ್ ಯಾವ ಶಾಪಿಂಗ್ ಅಂದ್ರೆ ದುಡ್ಡೇ ಖರ್ಚು ಮಾಡದಲ್ಲೇ ಶಾಪಿಂಗ್ ಮಾಡೋದಮ್ಮ. ವಿಂಡೋ ಶಾಪಿಂಗ್. ಎಸ್, ನಿಮ್ ಎಕ್ಸ್ಪೀರಿಯನ್ಸ್ ಏನು? ಹತ್ರ ವಿಂಡೋ ಶಾಪಿಂಗ್ ಯಾವಾಗ್ಲಾದ್ರೂ ಮಾಡಿದೀರಾ? ಅದೇ ಮಂತ್ ಎಂಡ್ ಬಂದಾಗ ಕೈಯಲ್ಲಿ ಕಾಸಿರಲ್ಲ, ಬಟ್ ಸ್ಟಿಲ್ ಶಾಪಿಂಗ್ ಹೋಗ್ಬೇಕು ಅನ್ನೋ ಒಂದು ಮನ್ಸಿರುತ್ತೆ. ಬಟ್ ಶಾಪಿಂಗ್ ಹೋಗೋದ್ರಿಂದ ಏನೋ ಒಂದು ರಿಲ್ಯಾಕ್ಸ್ ಆಗುತ್ತೆ ಮೈಂಡ್. ಆಗ ನಾವು ಹೋಗಿ ಮಾಡೋದೇ ವಿಂಡೋ ಶಾಪಿಂಗ್. ಮತ್ತೆ ಅಮ್ಮನ್ ಜೊತೆ ಯಾವಾಗ್ಲಾದ್ರೂ, ಫ್ರೆಂಡ್ಸ್ ಜೊತೆ? ಖಂಡಿತ. ವೀಕೆಂಡ್ಸ್ ಅಲ್ಲಿ ಫ್ಯಾಮಿಲಿಗೆ ಅಂತ ಹೋದಾಗ ಫ್ಯಾಮಿಲಿ ಜೊತೆ ವಿಂಡೋ ಶಾಪಿಂಗ್, ಅಥವಾ ಅವ್ರಿಗೆ ಏನಾದ್ರು ಕೊಡಿಸ್ಬೇಕು ಅಂದಾಗ ಅವ್ರ ಜೊತೆ ಶಾಪಿಂಗ್. ಫ್ರೆಂಡ್ಸ್ ಜೊತೆ ಹೋದಾಗ ಅಥವಾ ಬೇರೆಯವರಿಗೆ ಗಿಫ್ಟ್ಸ್ ಕೊಡ್ಬೇಕು ಅಂದಾಗ ಶಾಪಿಂಗ್ ಹೋಗೋದು. ವಿಂಡೋ ಶಾಪಿಂಗ್ ಪರ್ಟಿಕ್ಯುಲರ್ಲಿ ಖಂಡಿತ. ಬಟ್ ಫ್ಯಾಮಿಲಿ ಜೊತೆ ವಿಂಡೋ ಶಾಪಿಂಗ್ ಹೋಗೋದು ಕಮ್ಮಿನೇ. ದುಡ್ಡಿಲ್ಲ ಅಂದ್ಮೇಲೆ ಏನಕ್ಕೆ ಹೋಗ್ತೀಯ ಶಾಪಿಂಗ್? ಇಲ್ಲ, ವಿಂಡೋ ಶಾಪಿಂಗ್ ನಾನಂತೂ ಇಲ್ಲ, ನಾನು ಆತರ ಹೋಗೋದಿಲ್ಲ. ಬಟ್ ಆದ್ರೆ ವಿಂಡೋ ಶಾಪಿಂಗ್ ಅಂತ ಕೇಳಕ್ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ದುಡ್ಡು ಇಲ್ಲದೆ ಇದ್ರು ಕೂಡ ಪ್ರತಿಯೊಬ್ರು ಕೂಡ ಶಾಪಿಂಗ್ ಮಾಡ್ಬೋದು. ಸೊ ವಿಂಡೋ ಶಾಪಿಂಗ್ ಅದ್ರ ಬಗ್ಗೆ ತಿಳ್ಕೊ ಬರ್ಬೋದು. ನೀವು ಒಂದು ಪ್ರಾಡಕ್ಟ್ ಇಷ್ಟಪಟ್ಟಿರ್ತೀರಾ ಆದ್ರೆ ಅದ್ರ ಪ್ರೈಸ್ ಏನಿದೆ, ಅದ್ರ ಸೈಜ್ ಏನಿದೆ ಎಲ್ಲ ತಿಳ್ಕೊ ಬಂದ್ಬಿಟ್ಟು ನೀವು ಮತ್ತೆ ನೆಕ್ಸ್ಟ್ ಮಂತ್ ಹೋಗಿ ಅದನ್ನೇ ಶಾಪ್ ಮಾಡ್ಬೋದು. ಇಟ್ಸ್ ಈಸಿ ಅಲ್ವಾ? ನೀವು ಆಗ ಟೈಮ್ ಇಲ್ಲ ಅಂದ್ರೂ ಹೋಗಿ ಅಮೌಂಟ್ ಪೇ ಮಾಡಿ. ಆದ್ರೂ ಈ ರೀತಿ ಶಾಪಿಂಗ್ ಅಲ್ಲಿ ನಾವು ಪ್ರತಿಯೊಂದು ಅಂಗಡಿಗೂ ಸುತ್ತುವಾಗ ವ್ಯಾಪಾರಿಗಳಿಗೆ ಬೇಜಾರಾಗೇ ಆಗುತ್ತೆ. ಏನಪ್ಪಾ ಇವ್ರು ಬಂದು ಇಷ್ಟೊಂದೆಲ್ಲ ನೋಡ್ತಾರೆ, ತಗೊಳಲ್ಲ ಅಂತ. ಬಟ್ ಆದ್ರೆ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ಬೇಕಲ್ವಾ? ವಿಂಡೋ ಶಾಪಿಂಗ್ ನ ಪುಟ್ಟ ಅಂಗಡಿಗಳಲ್ಲಿ ಮಾಡಕ್ಕಾಗಲ್ಲ. ಮಾಲ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ ಗಳಲ್ಲಿ ಅಷ್ಟೇ ವಿಂಡೋ ಶಾಪಿಂಗ್ ಗಳನ್ನ ನಾವು ಮಾಡೋಕ್ಕಾಗುತ್ತೆ. ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ಸ್ಗೆ ಎಲ್ಲಾರ್ಗು ಅನುಭವಕ್ಕೆ ಬಂದಿರುತ್ತೆ. ಬಟ್ ಅದ್ರ ಹೆಸರು ಗೊತ್ತಿರಲ್ಲ ನೋಡಿ, ಅದನ್ನ ವಿಂಡೋ ಶಾಪಿಂಗ್ ಅಂತ ಹೇಳ್ತಾರೆ. ಮತ್ತೆ ಇಂಪಲ್ಸ್ ಶಾಪಿಂಗ್ ಗೊತ್ತಾ ನಿಮ್ಗೆ? ಇಂಪಲ್ಸ್ ಶಾಪಿಂಗ್, ದುಡ್ಡಿಲ್ಲ ಅಂದ್ರು ಅಲ್ಲ, ಶಾಪಿಂಗ್ ಮಾಡೋ ಯೋಚನೆ ಇರೋದಿಲ್ಲ. ಆದ್ರೆ ಹೋಗ್ತಾರೆ, ಹಿಂಗ್ ಹೋಗ್ತಾ ಇರ್ತೀವಿ ಎಲ್ಲೋ ಒಂದ್ ಕಡೆ, ಶಾಪಿಂಗ್ ಮಾಡೋ ಯೋಚನೆ ಇರೋದಿಲ್ಲ. ಆ ಡ್ರೆಸ್ ನಮ್ಮನ್ನ ತುಂಬಾ ಇಷ್ಟ ಆಯ್ತು, ಕಲರ್ ಇಷ್ಟ ಆಯ್ತು, ಡಿಸೈನ್ ಇಷ್ಟ ಆಯ್ತು, ಅಥವಾ ನನ್ನ ಹತ್ರ ಪ್ಯಾಟರ್ನ್ ಇರಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಇದ್ಕಿದ್ದಂಗೆ ತಗೊಂತೀವಿ. ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಆ ಶಾಪಿಂಗ್ ಅಲ್ಲಿ. ಆ ಪ್ಲಾನ್ ಇಲ್ಲ, ಅನ್ಪ್ಲಾನ್ಡ್ ಶಾಪಿಂಗ್ ಅದೊಂಥರ ತುಂಬಾ ಎಕ್ಸೈಟೆಡ್ ಆ ತರ ಇರುತ್ತೆ. ಅದೊಂಥರ ಎಮೋಷನಲ್ ಶಾಪಿಂಗ್ ಅದು. ಅದ್ ನೋಡಿದ ತಕ್ಷಣ ಏನೋ ಭಾವನಾತ್ಮಕವಾಗಿ ಹೋಗ್ಬೇಕು, ನನಗೆ ನಂತರ ಇರ್ಬೇಕು ಆ ತರ. ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ರ ಬಗ್ಗೆ ಏನಾದ್ರು ಆಗಿದ್ಯಾ? ಹೌದು, ಬಹಳ ಸಲ ನಾನು ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ಅಥವಾ ಬೇರೆ ಜಾಗಗಳಿಗೆ ಹೋಗ್ಬೇಕಾದ್ರೆ ನಾನು ಒಂದ್ ಡ್ರೆಸ್ ನೋಡಿರ್ತೀನಿ, ಅದು ಬಹಳ ಇಷ್ಟ ಆಗಿರುತ್ತೆ. ಬಟ್ ಸ್ಟಿಲ್ ಬೇರೆ ಏನೋ ಕೆಲಸ ಇದ್ರು ಅದನ್ನ ಸ್ಟಾಪ್ ಮಾಡಿ ಆ ಶಾಪಿಗೆ ಹೋಗಿ ಆ ಡ್ರೆಸ್ ಪರ್ಚೇಸ್ ಮಾಡಿರೋದು ಉಂಟು. ಹೌದು, ನನಗೂ ಈ ತರ ಅನುಭವ ಆಗಿದೆ. ಅಂದ್ರೆ ನಾನು ಯಾವ್ದೋ ಒಂದು ಪ್ಯಾಟ್ರನ್ ತಗೋಬೇಕಂತ ಹೋಗಿರ್ತೀನಿ, ಆದ್ರೆ ಆ ಪ್ಯಾಟ್ರನ್ ಸಿಗಲ್ಲ, ಅದ್ರ ಬದಲಾಗಿ ಬೇರೆ ಕಲರ್, ಬೇರೆ ಡಿಸೈನ್ ಸಿಕ್ಕಿರುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಅದು. ಕೆಲವೊಂದ್ಸಲ ನಾನು ನನ್ನ ಫ್ರೆಂಡ್ ಜೊತೆ ಹೋದಾಗ್ಲೂ ಅಷ್ಟೇ ಅನ್ಕೊಂಡಿರಲ್ಲ, ಏನೋ ಅವ್ರ ಜೊತೆ ಶಾಪಿಂಗ್ ಬಾ ಅಂತ ಕರೀತಾರಲ್ವಾ, ಸೊ ಒಂದು ಕಂಪ್ನಿ ಆಗುತ್ತೆ ಅಂತ ಹೋಗಿರ್ತೀನಿ. ಬಟ್ ಆ ಟೈಮಲ್ಲಿ ಅವ್ರು ತಗೊಂತಾ ಇರ್ತಾರ ಅನ್ಎಕ್ಸ್ಪೆಕ್ಟೆಡ್, ತಗೋ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಅದೊಂದು ತಗೊಳ್ಳೋದು. ಮತ್ತೆ ಬಜೆಟ್ ಶಾಪಿಂಗ್, ಆಬ್ವಿಯಸ್ಲಿ ನಮ್ಮ ಬಜೆಟ್ ಎಷ್ಟಿರುತ್ತೆ ಅಲ್ಲ, ಆ ಬಜೆಟ್ ಅಲ್ಲಿ ಶಾಪಿಂಗ್ ಮಾಡೋದು. ಲಿಮಿಟೆಡ್ ಮನಿ ಯಾರ ಹತ್ರ ಇರುತ್ತೆ ಅವ್ರಿಗೆಲ್ಲ ಬಜೆಟ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಎಲ್ಲರ ಲೈಫ್ ಸ್ಟೈಲ್ ಅಲ್ಲೂ ಅದು ಕಾಮನ್ ಅಲ್ಲ. ಇಂತಿಷ್ಟೇ 500 rupees ಅಂದ್ರೆ 500 rupees ತಗೊಂತೀವಿ. 1000 rupees ಒಳಗಡೆ 1000 rupees, ಬೇಕಾದ್ರೆ ₹1 ಕಡಿಮೆ ಆಗ್ಬೋದು, ಬಟ್ ಅದೇ ಜಾಸ್ತಿ ಹಾಕಿ ಮಾತ್ರ ಬಿಡಲ್ಲ. ಯಾಕಂದ್ರೆ ನಮ್ಮ ಹತ್ರ ಬಜೆಟ್ ಇರೋದೇ ಅಷ್ಟೇ ಅಲ್ವಾ? ಹೌದು. ಸೊ ಇದು ಜಾಸ್ತಿ ಅಮ್ಮಂದಿರಲ್ಲಿ ನೋಡ್ಬೋದು, ಒಂದು ಬಜೆಟ್. ಅವರು ಪ್ರತಿಯೊಂದ್ರಲ್ಲೂ ಬಜೆಟ್. ನಮಗ್ ಒಂದ್ ಬಟ್ಟೆ ತೆಕ್ಕೊಡ್ಬೇಕು ಅಂತ ಅಂದ್ರು ಇಷ್ಟೇ ಬಜೆಟ್ ಅಲ್ಲೇ ತೆಕ್ಕೊಡ್ಬೇಕು ಅನ್ನೋ ಥಾಟ್ ಇರುತ್ತೆ ಅವರಿಗೆ. ಸೊ ಆ ಬಜೆಟ್ ಮನೆ ತಗಿಸ್ಬೇಕಲ್ಲ. ಇಲ್ದಿದ್ರೆ ಬೇರೆ ಬೇರೆ ಕಡೆ ಅಂದ್ರೆ ಒಂದು ರೇಷನ್ಗೆ ಇಷ್ಟ ಆಗಿರ್ಬೋದು, ಹಾಲಿಗೆ ಇಷ್ಟು, ಮತ್ತೆ ಬೇರೆ ಬೇರೆ ನಮ್ಮ ಎಜುಕೇಶನ್ಗೆ, ಮಕ್ಳದ ಎಜುಕೇಶನ್ಗೆ ಆ ತರ ಎಲ್ಲ ಇಟ್ಕೊಂಡಿರ್ತಾರೆ. ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬೇರೆದಕ್ಕೆ ಎಫೆಕ್ಟ್ ಆಗುತ್ತೆ. ಹೌದು. ಸೊ ಹಾಗಾಗಿ ಅಮ್ಮಂದಿರಿಂದ ಎಲ್ಲಾ ಹೆಣ್ಮಕ್ಳಿಗೂ, ಜೊತೆಗೆ ಬಾಯ್ಸ್ ಕೂಡ ಬಜೆಟ್ ಶಾಪಿಂಗ್ ನ ಪಾಪ ಅವರು ಕೂಡ ಕಲ್ತ್ಕೊಂಡಿರ್ತಾರೆ, ನಾವು ಕಲ್ತ್ಕೊಂಡಿದೀವಿ. ಮತ್ತೆ ಪರ್ಸನಲ್ ಶಾಪಿಂಗ್ ನಮಗೋಸ್ಕರ ಶಾಪ್ ಮಾಡೋದು ಆಬ್ವಿಯಸ್ಲಿ ಅದು ಬರುತ್ತೆ. ಇಂಪಲ್ಸ್ ಶಾಪಿಂಗ್ ಅಲ್ಲೇ ಬರುತ್ತೆ. ನಮ್ಗೇನೋ ಇಷ್ಟ ಆಗೋದನ್ನ ಶಾಪ್ ಮಾಡೋದು. ಪರ್ಸನಲ್ ಶಾಪಿಂಗ್ ಅಷ್ಟೇ, ನಮಗ್ ತುಂಬಾ ಇಷ್ಟ ಆಗ್ತಿರುತ್ತೆ ಶಾಪಿಂಗ್. ಫ್ಯಾಮಿಲಿಗೋಸ್ಕರ ಅಂತ ಯಾವಾಗ್ಲಾದ್ರೂ ಏನೋ ತಗೊಂಡಿದ್ದೀರಾ? ಯಾವಾಗಾದ್ರೂ ಅಲ್ಲ, ಯಾವಾಗ್ಲೂ ತಗೋತೀವಲ್ವಾ ನಾವು ಫ್ಯಾಮಿಲಿಗೆ. ಅಂದ್ರೆ ನೀವು ತಗೊಂಡು ಸರ್ಪ್ರೈಸ್ ಆಗಿರುವಂತದ್ದು ಮನೆಯಲ್ಲಿ? ನಮ್ಮ ಅಮ್ಮಂಗ್ ಸ್ಯಾರಿ ಕೊಟ್ಟಿರೋದು, ನಾನು ಫಸ್ಟ್ ಸ್ಯಾಲರಿ ನಮ್ಮ ಮಮ್ಮಿಗೆ ಸ್ಯಾಲರಿ ಕೊಟ್ಟಿರೋದು. ನಾನು ಕೂಡ ನಮ್ಮ ಅಮ್ಮಂಗೆ, ಅಂದ್ರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸೊ ಫಸ್ಟ್ ಸಂಸ್ಥೆನ ಸೇರ್ಕೊಂಡು ಅವಾಗ ಹೋಗುವಾಗ ಒಂದು ಶಾಪಿಂಗ್ ಅಲ್ಲಿ ಸೀರೆ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಸೀರೆ ಇತ್ತು. ಸೊ 1 week ಇಂದ ನಾನು ನೋಡ್ತಾ ಇದ್ದೀನಿ ಸೀರೆ ತುಂಬಾನೇ ಇಷ್ಟ ಆಗಿದೆ, ತಗೋಬೇಕು ಅಂತ. ಸೊ ಕರೆಕ್ಟ್ ಆಗಿ ಸ್ಯಾಲ್ರಿ ಬಂತು. ಅವಾಗ ದೀಪಾವಳಿ ಹಬ್ಬ ನಾನು ಬೇಕು ಅಂತ ಹೋಗಿದ್ದೆ
ತಗೋಬೇಕು ಅಂತ. ಸೊ ಬಜೆಟ್ ಇಟ್ಕೊಂಡು ಹೋಗಿದೆ, ಸೊ ಬಜೆಟ್ ಶಾಪಿಂಗ್ ಮಾಡಕ್ಕೆ ಹೋಗಿದ್ದು, ಬಟ್ ಅದ್ರೆ ಸ್ವಲ್ಪ ಜಾಸ್ತಿ ಆಯ್ತು. ಸೊ ಹಂಗಾದ್ರೂ ಅಮ್ಮಗೆ ಇಷ್ಟಪಟ್ಟು ತಗೋಬೇಕಂತ ಹೋಗಿದ್ದೀನಿ, ಬಿಡಕ್ಕಾಗತ್ತಾ? ಸೊ ತಗೊಂಡ್ ಬಂದೆ. ಆದ್ರೆ ಆ ಸೀರೆ ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಐ ಆಮ್ ಸೋ ಹ್ಯಾಪಿ. ನಮ್ಮಮ್ಮ ಉಟ್ಕೊಂಡು ಹೋಗುವಂತ ಸೀರೆ ನನಗೆ ಆಗಿದ್ ಖುಷಿನೇ ಇಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಮ್ಮ ಅಮ್ಮಂಗೋಸ್ಕರ ಏನಾದ್ರು ನನ್ನ ಸ್ಯಾಲರಿನಲ್ಲಿ ಕೊಟ್ಟಿದ್ದು ಅಂದ್ರೆ ಆ ಫಸ್ಟ್ ಸೀರೆ. ಸೊ ಫಸ್ಟ್ ಇಸ್ ಬೆಸ್ಟ್. ಯಾವಾಗ್ಲೂ ಮೆಮೊರಿ ಅದೊಂದು ನನಗೆ ಖುಷಿ ಆಗುತ್ತೆ. ಆ ತರ ಸಾಕಷ್ಟು ಬಾರಿ ಶಾಪಿಂಗ್ ಮಾಡಿದೀನಿ. ನನ್ನ ಅಪ್ಪಂಗೋಸ್ಕರ, ಅಣ್ಣಂಗೋಸ್ಕರ, ಅವನಿಗೂ ಅಷ್ಟೇ ತುಂಬಾ ಖುಷಿ ಆಗಿತ್ತು. ಯಾಕಂದ್ರೆ ಫಸ್ಟ್ ಅಲ್ವಾ, ಎಲ್ಲರ ಲೈಫಲ್ಲೂ ಹಾಗೆ ಫಸ್ಟ್ ಇಸ್ ದ ಬೆಸ್ಟ್ ಆ ತರ. ಮತ್ತೆ ಗಿಫ್ಟ್ ಶಾಪಿಂಗ್ ಆಬ್ವಿಯಸ್ಲಿ ಒಂದ್ ಬರ್ಡೇ ಪಾರ್ಟೀಸ್ಗೆ ಹೋಗ್ಬೇಕು, ಆನಿವರ್ಸರಿ ಫಂಕ್ಷನ್, ಮದ್ವೆಗಳಿಗೆ ಹೋಗ್ಬೇಕು ಅಂದ್ರೆ ಅವರಿಗೋಸ್ಕರ ನಾವು ಶಾಪಿಂಗ್ ಹೋಗ್ಲೇಬೇಕಲ್ವಾ. ಒಂದು ಬೊಕ್ಕೆ ಇರ್ಬೋದು ಅಥವಾ ಒಂದ್ ಫ್ರೇಮ್ ಅಥವಾ ಏನೋ ಒಂದ್ ಗಿಫ್ಟ್ ಕೊಡ್ತೀವಿ, ಆಬ್ವಿಯಸ್ಲಿ ಶಾಪಿಂಗ್ ಹೋಗ್ಲೇಬೇಕು. ಬೇರೆಯವ್ರು ನಿಮ್ಗೋಸ್ಕರ ಏನಾದ್ರು ಗಿಫ್ಟ್ ಶಾಪಿಂಗ್ ಮಾಡಿ ತಂದು ಕೊಟ್ಟಿದ್ರೆ ಸರ್ಪ್ರೈಸ್ ಆಗಿರೋದಿದ್ಯಾ? ಬಹಳ ಸಲ ನನ್ನ ಫ್ರೆಂಡ್ಸ್ ಇರ್ಬೋದು, ನನ್ನ ಕ್ಲೋಸ್ ಪೀಪಲ್ ಇರ್ಬೋದು, ಅಂಡ್ ನನ್ನ ಅಮ್ಮ ನನಗೆ ಯಾವಾಗ್ಲೂ ಯೂಶಲಿ ಸರ್ಪ್ರೈಸ್ ಕೊಡ್ತಾರೆ, ಅಂಡ್ ಅದ್ ನನಗೆ ತುಂಬಾ ಖುಷಿ ಕೊಡುತ್ತೆ. ಈ ವಿಚಾರ ಸರ್ಪ್ರೈಸ್ ಗಿಫ್ಟ್ ಅಂದ್ರೆ ನನಗೆ ನನ್ನ ಅಮ್ಮ ಕೂಡ ಮುತ್ತು. ಪ್ರತಿ ಸಲ ಅಂದ್ರೆ ನನ್ ಮದ್ವೆಗಿಂತ ಮುಂಚೆ, ಇವಾಗ ಮದ್ವೆ ಆದ್ಮೇಲೆ ಸೊ ಬೇರೆ ಕಡೆ ಇರ್ತೀನಲ್ಲ, ಸೊ ಹಾಗಾಗಲ್ಲ. ಆದ್ರೆ ಮದ್ವೆಗಿಂತ ಮುಂಚೆ ನಮ್ಮ ಪ್ರತಿ ವರ್ಷ ಬರ್ತಡೇ ಗಿಫ್ಟ್ ಕೊಡೋರು ಅದ್ ಗಿಫ್ಟೇ ಮುತ್ತು. ಪ್ರತಿದಿನ ಕೊಡ್ತಾರೆ. ಅದು ಅಂದ್ರೆ ಬೇಕು ಅಂತ ಆ ತರ ತುಂಬಾ ಸಲ ಕೊಟ್ಟಿದ್ದಾರೆ. ನನ್ ಕೇಳಿದ್ರೆ ಇಲ್ಲಿ ಪ್ರತಿ ಸಲ ಬಂದು ಮುತ್ತು ಕೊಟ್ಟು ಸಿಹಿ ತಿನ್ಸೋದು. ಸೊ ಅದೊಂದು ನನ್ ಬೆಸ್ಟ್, ಅದನ್ನ ಮರೆಯೋದಕ್ಕಾಗಲ್ಲ ಆ ತರ. ಮತ್ತೆ ಗ್ರೋಸರಿ ಶಾಪಿಂಗ್ ಅನ್ನೋದು ನಮ್ಗೆಲ್ಲ ಗೊತ್ತೇ ಇರುತ್ತೆ. ಯಾಕಂದ್ರೆ ಪ್ರತಿನಿತ್ಯ ಹೋಗ್ತಾ ಇರ್ತೀವಿ. ಎಲ್ಲ ಮಧ್ಯಮ ವರ್ಗದಲ್ಲಿ ಏನಕ್ಕೆ ಮಧ್ಯಮ ವರ್ಗ ಅಂತಲ್ಲ, ಎಲ್ಲರೂ ಕೂಡ ಗ್ರೋಸರಿ ಶಾಪಿಂಗ್ ಮಾಡ್ತಾ ಇರ್ತೀವಿ. ಇನ್ನೊಂದು ಮಧ್ಯಮ ವರ್ಗದವರು ಗ್ರೋಸರೀಸ್ ನ ತರಬೇಕು ಅಂತ ಹೋದಾಗ ಅದನ್ನ ಶಾಪಿಂಗ್ ಅಂತ ಹೇಳೋದೇ ಇಲ್ಲ ಅವ್ರು. ಆಕ್ಚುಲಿ ಶಾಪಿಂಗ್ ಅನ್ನೋ ಪದ ಬಳಸೋದೇ ಇಲ್ಲ. ಅಡಿಗೆಗೆ ವಸ್ತುಗಳನ್ನ ತರಕ್ ಹೋಗ್ತಿದೀವಿ ಈ ತರ ಅಂತೀವಿ, ಬಟ್ ನಾವುಗಳದನ್ನ ಶಾಪಿಂಗ್ ಅನ್ನೋ ಒಂದ್ ಲ್ಯಾಂಗ್ವೇಜ್ ಕೊಡ್ತೀವಿ. ಆದ್ರೆ ಏನಕ್ಕೆ ಶಾಪಿಂಗ್ ಅನ್ನೋ ಲ್ಯಾಂಗ್ವೇಜ್ ಅದಕ್ಕೆ ಕೊಟ್ಟಿರ್ಬೋದು ಹೇಳಿ ನೋಡೋಣ. ನಾವುಗಳು ಅದನ್ನ ಹೈಫೈ ಆಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಶಾಪಿಂಗ್ ಅಂತ. ಆ ತರ ಅಲ್ಲ. ಅಂದ್ರೆ ನನ್ನ ಪ್ರಕಾರ ಇದು ಅಂದ್ರೆ ಒಬ್ಬೊಬ್ರು ಮೈಂಡ್ ಸೆಟ್ ಅಲ್ಲಿ ಒಂದೊಂದ್ ತರ ಅದನ್ನ ಹೇಳ್ಕೊಂಡು ಹೋಗ್ತಾರೆ. ನನಗೆ ಅನ್ಸಿದ್ದೇನಂದ್ರೆ, ಈಗ ನಾವೆಲ್ಲ ಶಾಪಿಂಗ್ ಮಾಡ್ತೀವಿ, ಅಮ್ಮಂದಿರು ಸ್ವಲ್ಪ ಕಡಿಮೆನೆ. ಯಾಕಂದ್ರೆ ಯಾವಾಗ್ಲೂ ಮನೇಲಿ ಎಲ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಮನೇಲಿ ಯಾರಾದ್ರೂ ಒಬ್ರು ಇರ್ಬೇಕಲ್ಲ. ಮನೇಲಿ ತುಂಬಾ ಕೆಲಸ ಇರುತ್ತೆ. ನಮ್ಗೆ ಹೊರಗಡೆ ಏನ್ ಕೆಲ್ಸಕ್ಕೆ ಬರ್ತೀವಿ, ಅವ್ರ ಆರೋಗ್ಯ ಕಾಪಾಡೋದು ಯಾರು? ಅಮ್ಮಂದಿರಲ್ವಾ? ಸೊ ಅಮ್ಮಂದಿರು ಎಲ್ಲಿ ಹೋಗ್ತಾರೆ? ಅದೇ ರೇಷನ್ ಅದು ಇದು ತರಕ್ ಹೋಗ್ಬೇಕು, ಮನೆಗೋಸ್ಕರ ಅಗತ್ಯ ವಸ್ತುಗಳು ಏನಿರುತ್ತೆ, ದಿನಸಿ ಸಾಮಾನಾಗಿ ಅದು ಇದು ಅಂತ. ಸೊ ಹಂಗ ಆ ನೆಪದಲ್ಲಾದ್ರೂ ಶಾಪಿಂಗ್ ಮಾಡಕ್ ಬರ್ತಾರಲ್ಲ. ಸೊ ದಟ್ಸ್ ಕಾಲ್ಡ್ ಹಾಗೆ ಅಮ್ಮಂದಿರ್ಗೋಸ್ಕರ ಪ್ಲಾನ್ ಶಾಪಿಂಗ್ ಮಾಡಿದ್ರೆ ಯಾವತ್ತಾರು ಪರ್ಪಸ್ಫುಲಿ ಹೋಗ್ಲೇಬೇಕು ಅಂತ ಒಂದಿನ ಇಟ್ಕೊಂಡು. ನೀವು ಮಾಡಿದೀರಾ? ಎಸ್, ತುಂಬಾ ಸಲ ಮಾಡಿದೀನಿ. ಅಂದ್ರೆ ಈ ಕೆಲ್ಸದ ಬರೋ ಒತ್ತಡದಲ್ಲಿ ಪ್ರತಿದಿನ ಆಗದೇ ಇಲ್ಲ. ಯಾಕಂದ್ರೆ ಕೆಲ್ಸದಿಂದ ಮನೆಯಿಂದ ಆಫೀಸ್ ಮತ್ತೆ ಇಷ್ಟ ಆಗಿರುತ್ತೆ. ಬಟ್ ಆದ್ರೆ ವೀಕ್ ಆಫ್ ದಿನ ಬಂತು, ರಜಾ ದಿನಗಳಲ್ಲಿ ಪರ್ಸನಲ್ ಕೆಲಸಗಳು ಇರುತ್ತೆ, ಅದ್ರಲ್ಲಿ ಕೂಡ ಟೈಮ್ ಮಾಡ್ಕೊಂಡು ಈ ತರ ಪರ್ಸನಲ್ ಶಾಪಿಂಗ್ ತುಂಬಾನೇ ಮಾಡಿದೀನಿ. ನನಗೂ ಮಾಡಿದೀನಿ, ನನ್ನ ಮಗ, ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ, ಈ ತರ ಫ್ಯಾಮಿಲಿಗೋಸ್ಕರನು ಪರ್ಸನಲ್ ಶಾಪಿಂಗ್ ಮಾಡಿ. ನಿಮ್ದು ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ? ನನಗೆ ಎಲ್ಲಾ ಶಾಪಿಂಗ್ ಗಳಿಗೆ ಮೀರಿದ ಶಾಪಿಂಗ್ ನಂಗೆ ತುಂಬಾ ಇಷ್ಟ ಅಂದ್ರೆ ಆನ್ಲೈನ್ ಶಾಪಿಂಗ್. 24 ಗಂಟೆ ಫೋನಲ್ಲಿ ಸ್ಕ್ರಾಲ್ ಮಾಡ್ತಾನೆ ಇರ್ತೀನಿ. ಈ ಡ್ರೆಸ್ ತಗೊಳ್ಳ, ಈ ಸ್ಯಾಲ್ರಿ ಬಂದಾಗ ಆ ಡ್ರೆಸ್ ತಗೊಳ್ಳ, ಇದನ್ನ ತಗೊಳ್ಳ. ಸೊ ನನಗೆ ಫೇವ್ರೆಟ್ ಅಂತ ಹೇಳಿದ್ರೆ ಆನ್ಲೈನ್ ಶಾಪಿಂಗ್. ಈಗಲೂ ಅಷ್ಟೇ, ನಂಗೆ ಯಾರಾದ್ರೂ ಒಂಚೂರು ಏನಾದ್ರು ಬೇಜಾರು ಮಾಡಿದ್ರು ಅಂದ್ರೆ ನಾನು ಒಂದು ಡ್ರೆಸ್ ಆರ್ಡರ್ ಮಾಡಿದ್ರೆ ನಂಗೆ ಒಂಥರ ರಿಲ್ಯಾಕ್ಸೇಷನ್. ಅದ್ ಬರೋ ತನಕ ಓಕೆ 3ನೇ ತಾರೀಕು ಡ್ರೆಸ್ ಬರುತ್ತೆ ಅಲ್ಲ, ಸಮಾಧಾನ ಮಾಡ್ಕೋ. ಅದ್ ನನಗ್ ತುಂಬಾ ರಿಲ್ಯಾಕ್ಸ್ ಕೊಡುತ್ತೆ ನನ್ನ ಮೈಂಡಿಗೆ. ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ. ನಿಮ್ಗೆ ಇಷ್ಟಪಟ್ಟಿರೋದನ್ನ ಏನೋ ಮಾಡಿರ್ತೀರಾ ಅಲ್ವಾ, ಸೊ ಆಗ ಮೈಂಡ್ ಕಾಮ್ ಆಗುತ್ತೆ. ಆ ದಿನಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತೀವಿ ನಾವು. ಆನ್ಲೈನ್ ಶಾಪಿಂಗ್ ಇಲ್ಲಪ್ಪ, ನಾನಂತೂ ಆನ್ಲೈನ್ ಶಾಪಿಂಗ್ ಮಾಡಲ್ಲ. ರಿಸರ್ಚ್ ಪ್ರಕಾರ ಹುಡುಗಿರಿಗೆ ಆನ್ಲೈನ್ ಶಾಪಿಂಗ್ ತುಂಬಾನೇ ಇಷ್ಟ. ಅದ್ರಲ್ಲಿ ನಾನಿಲ್ಲ, ಆ ಕ್ಯಾಟಗರಿ ನಾನಿಲ್ಲ. ಯಾಕಂದ್ರೆ ನಾನು ಫಸ್ಟ್ ತಗೊಂಡಿದ್ದೀನಿ, 2-3 ಸಲ ತಗೊಂಡಿರ್ಬೋದು ಇಷ್ಟು ವರ್ಷಗಳಲ್ಲಿ. ನನ್ನ ಕೈನಲ್ಲಿ ಸ್ಮಾರ್ಟ್ ಫೋನ್ ಬಂದಾಗ್ಲಿಂದ ಇಲ್ಲಿವರೆಗೂ 1-2-3 ಸಲ ಪರ್ಚೇಸಿಂಗ್ ಅಷ್ಟೇ. ಒಂದ್ಸಲ ನನ್ ಬಂದಿದ್ದ ದುಡ್ಡು ಅಮೌಂಟ್ ಬರ್ಲಿಲ್ಲ. ಸೊ ಕಟ್ ಆಗಿದೆ, ಬಟ್ ಪ್ರಾಡಕ್ಟ್ ಇಲ್ಲ, ದುಡ್ಡು ಇಲ್ಲ. ಸೊ ಅವಾಗ್ಲಿಂದ ಸ್ವಲ್ಪ ಭಯ ನನಗೆ ಆನ್ಲೈನ್ ಶಾಪಿಂಗ್ ನಾನು ಅಷ್ಟಾಗಿ ಮಾಡೋದಕ್ಕೆ. 9 to 5 ಜಾಬ್ಸ್ ಇರೋದ್ರಿಂದ ನಾವ್ ಎವ್ರಿ ಡೇ ಹೋಗಕ್ ಆಗಲ್ಲ ಶಾಪಿಂಗ್ಗೆ. ಸೊ ಆಬ್ವಿಯಸ್ಲಿ ನಾವು ಅಪ್ಡೇಟ್ ಆಗ್ಬೇಕಲ್ವಾ, ಕಾಲಕ್ಕೆ ತಕ್ಕ ನಾವು ಅಪ್ಡೇಟ್ ಆಗ್ಬೇಕು. ಸೊ ಆನ್ಲೈನ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ಮಾಡಿ ಮಜಾ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್, ಕೊಲೀಗ್ಸ್ ಗಳಿಗೆ ಗಿಫ್ಟ್ ಕೊಟ್ಟರು, ಎಸ್ಪೆಷಲಿ ಕೊಲೀಗ್ಸ್. ಯಾಕಂದ್ರೆ ನಾವು ಮನೇಲಿ ಒಂದ್ ಪಾಠ ಆದ್ರೆ ತುಂಬಾ ಹೊತ್ತು, ಇಡೀ ಒಂದು ದಿನದಲ್ಲಿ ತುಂಬಾ ಹೊತ್ತು ಕಳೆಯೋದು ಯಾವಾಗ ಎಲ್ಲಿ ಹೇಳಿ? ಕಲೀಗ್ಸ್ ಜೊತೆ. ಅವ್ರಿಗೋಸ್ಕರ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ. ಈಗ ಕ್ರಿಸ್ಮಸ್ ಗಳಲ್ಲಿ ಅಥವಾ ಏನಾರು ಅಕೇಶನ್ ಗಳಲ್ಲಿ ಒಂದು ಗಿಫ್ಟ್ ಕೊಡ್ತೀವಲ್ಲ, ಸೀಕ್ರೆಟ್ಸ್ ಅಂತ ತರ.
ಆತರ ಸ್ಕೂಲಲ್ಲಿ ಆಡಿದ್ ನೆನಪು. ಆಫೀಸ್ ನಾನು ಆತರ ಎಲ್ಲ ಯಾವ್ದು ಗೇಮ್ಸ್ ಆಡಿ, ಸೊ ಅದ್ರ ಅನುಭವ ನನಗ್ ಕಮ್ಮಿ. ನನ್ನ ಪಾಸ್ಟ್ ಒಂದು ಸಂಸ್ಥೆನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅಲ್ಲೇ ಸೀಕ್ರೆಟ್ಸ್ ಅಂತ ಬಂದಿತ್ತು. ಸೊ ನಾನು ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಏನ್ ಕೋಣ ಅಂತ. ಅದು ನನಗೆ ಬಂದಿದ್ದು ಹುಮನ್ ಅಂದ್ರೆ ಹೆಣ್ಮಕ್ಳು ಆಗ್ಬಿಟ್ರೆ ಇನ್ನಾರು ಡ್ರೆಸ್ ಅದು ಇದು ಕೊಡ್ಬೋದಿತ್ತು. ಬಟ್ ಅಲ್ಲಿ ಪರ್ಸನ್ ಬಂದಿದ್ದು. ಸೊ ಬಾಯ್ ಬಂದಿರೋದ್ರಿಂದ ಅವ್ರಿಗೆ ಏನ್ ಕೊಡೋಣ ಅಂತ ಅನ್ನಿಸ್ತಿತ್ತು. ಅವಾಗ ನಾನು ಮೇಲೆ ತುಂಬಾ ಯೋಚನೆ ಮಾಡಿ ಏನು ಬೇಡ ದೇವ್ರು ಕೊಟ್ಬೋಣ ಡಿಸೈಡ್ ಮಾಡಿದೆ. ಸೊ ಗಣೇಶಂದು ಒಂದು ಸ್ಟ್ಯಾಚ್ಯೂ ಕೊಟ್ಟಿದ್ದೆ. ಅವ್ರು ನೋಡಿ ಶಾಕ್. ಅಂದ್ರೆ ಅನ್ಕೊಂಡಿಲ್ಲ, ಫಸ್ಟ್ ಟೈಮ್ ನಾನು ನನ್ನ ಪ್ರೊಫೆಷನಲ್ಲಿ ಫಸ್ಟ್ ಟೈಮ್ ಮಾತ್ರ ಸೀಕ್ರೆಟ್ಸ್ ಅಂತ ಥರ ಆ ಸಂಸ್ಥೆಯಲ್ಲಿ ಬಂದಿದ್ದು ಕೊಟ್ಟಿದ್ದೆ. ಸೊ ನನಗೆ ಒಂದು ಡ್ರೆಸ್ ಬಂದಿತ್ತು. ಸೊ ಐ ಹ್ಯಾಪಿ, ನಾವು ಮರೆಯೋಕ್ಕಾಗಲ್ಲ. ಮತ್ತೆ ಎರಡನೇ ಸಲನೂ ಅಷ್ಟೇ ನಾನು ಡ್ರೆಸ್ನ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಆ ಡ್ರೆಸ್ನ ಗಿಫ್ಟ್ ಆಗಿ ಕೊಟ್ಟಿದ್ದನ್ನ ಅವರು ಹೊಲಿಸಿ ಹಾಕೊಂಡಿದ್ರು. ಅದನ್ನ ನೋಡಿ ನಮ್ಮ ಆಫೀಸಲ್ಲಿ ತುಂಬಾ ಜನ ನಂಗೆ ಅದರ ಡ್ರೆಸ್ ಬೇಕು ಅಂತ ಹೇಳಿದ್ರು. ಸೊ ಅದೊಂದು ಮೆಮೊರಿ, ಅದೊಂದು ಸೀಕ್ರೆಟ್ ಆಗಿ ಅವ್ರಿಗೆ ಕೊಟ್ಟಿದ್ದು. ಮತ್ತೆ ಶಾಪಿಂಗ್ ಅಷ್ಟೇ, ಶಾಪಿಂಗ್ ಮಾಡ್ಬೇಕು ಅಂತ ಬಹಳಷ್ಟು ಆಫರ್ಸ್ ಗಳನ್ನ ಬಿಡ್ತಾರೆ. ಈ ಕೆಲವು ಆ್ಯಪ್ಗಳಲ್ಲಿ ಇರ್ಬೋದು, ಬಿಗ್ ಬಿಲಿಯನ್ ಡೇ ಸೇಲ್, 50% ಆಫರ್ ಅಂತ. ಅದನ್ನ ನೋಡಿದಾಗ ಎಸ್ಪೆಷಲಿ ಹುಡುಗಿರಿಗೆ ಬಹಳ ಸೆಳೆತ ಆಗುತ್ತೆ. ಓಕೆ, ಆಫರ್ ಇದೆ, ತಗೊಳ್ಳೋಣ ಅಂತ ಅನಿಸ್ತಿರುತ್ತೆ. ಹೌದು, ಒಂಥರ ಶಾಪಿಂಗ್ ಮೈಂಡ್ ರಿಲ್ಯಾಕ್ಸ್, ಖುಷಿ ಆಗುತ್ತಲ್ಲ. ಎಷ್ಟೇ ಒತ್ತಡ ಇದ್ರು ಕೂಡ ಒಂಥರ ಖುಷಿಯ ಫೀಲ್ ಆಗುತ್ತೆ. ಕಲೆಕ್ಷನ್ಸ್, ಈ ಸ್ಲಿಪ್ಪರ್ ಶೂಸ್ ಕಲೆಕ್ಷನ್ಸ್ ಎಲ್ಲ ಇಡೋದು ಅಂದ್ರೆ ತುಂಬಾ ಇಷ್ಟ. ಮತ್ತೆ ಇನ್ನೊಂದು ಸ್ಟ್ರೀಟ್ ಶಾಪಿಂಗ್ ಬಗ್ಗೆ ಹೇಳಿಲ್ಲ. ಸ್ಟ್ರೀಟ್ ಶಾಪಿಂಗ್ ಅಂದ್ರೆ ಆಬ್ವಿಯಸ್ಲಿ ಹುಡುಗಿರಿಗೆ ಸ್ಟ್ರೀಟ್ ಶಾಪಿಂಗ್ ಅಂದ್ರೆ ಹೆವಿ ಪಂಚ್. ಅಲ್ಲಿ ಸಿಗುವಷ್ಟು ಕಲೆಕ್ಷನ್ ಮಾಲ್ಗಳಲ್ಲೂ ಸಿಗೋದಿಲ್ಲ. ಅಂಡ್ ಆ ಶಾಪಿಂಗ್ ಕೆಳಗಡೆನೆ ನಾವು ಬಡ್ಜೆಟ್ ಶಾಪಿಂಗ್ ಕೂಡ ಮಾಡ್ಬೋದು. ಹೌದು, ನಮ್ಗೆ ಎಷ್ಟು ಬಡ್ಜೆಟ್ ಅಲ್ಲಿ ಬೇಕು ಎಲ್ಲಾ ವೆರೈಟಿ ಶಾಪಿಂಗ್ಸ್ ನಾವೀಗ ಏನ್ ಹೇಳಿದ್ವಿ, ಈ ಶಾಪಿಂಗ್ ಗಳಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ ಅಂತ. ಎಲ್ಲಾ ಶಾಪಿಂಗ್ ವೆರೈಟೀಸ್ ಕೂಡ ಸ್ಟ್ರೀಟ್ ಶಾಪಿಂಗ್ ಅಲ್ಲೇ ಬಂದ್ಬಿಡುತ್ತೆ ನಾವು ಹೋದ್ರೆ ಅಲ್ಲ. ಅದ್ರಲ್ಲೂ ಈಗ ಕಮರ್ಷಿಯಲ್ ಸ್ಟ್ರೀಟ್ ಅಂತೆ, ಶಿವಾಜಿನಗರ್ ಅಂತೆ, ಚಿಕ್ಕಪೇಟೆ ಅಂತೆ, ಎಲ್ಲಾ ಜಾಗಗಳಲ್ಲೂ ಸ್ಟ್ರೀಟ್ ಶಾಪಿಂಗ್ ಇದೆ. ಆ ರೋಡ್ಗಳಲ್ಲಿ ಜಾಗ ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜಾಗ. ಡ್ರೆಸ್ಗಳೆಲ್ಲ ನೀವು ನನಗಿಂತ ತುಂಬಾ ನೀವು ಮಾತಾಡೋದು ನೋಡ್ತಾ ಇದ್ರೆ ನನಗಿಂತ ತುಂಬಾನೇ ಶಾಪಿಂಗ್ ಮಾಡಿದ್ರೆ ಅಂತ ಅನ್ಸುತ್ತೆ. ಸೊ ಹಾಗಾದ್ರೆ ಎಲ್ಲಿ ನಿಮ್ ಪ್ರಕಾರ ತುಂಬಾನೇ ವೆರೈಟಿ ಸಿಗುತ್ತೆ ಈ ಡ್ರೆಸ್ಗೆ ಹೆಣ್ಮಕ್ಳಿಗೆ? ಆನ್ಲೈನ್ ಅಲ್ಲಿ ಸಿಗುತ್ತೆ. ಅಂಡ್ ಈ ಇಂಡಿಯನ್ ವೇರ್ ಮತ್ತೆ ಟ್ರೆಡಿಷನಲ್ ಅಂತ ಅಂದ್ರೆ ಈ ಚಿಕ್ಕಪೇಟೆಲೆಲ್ಲ ಸಿಗುತ್ತೆ. ಕಮರ್ಷಿಯಲ್ ಸ್ಟ್ರೀಟ್ ಮತ್ತೆ MG ರೋಡ್ ಅಲ್ಲಿ ಡ್ರೆಸ್ಗಳು ಕಾಸ್ಟ್ಲಿ ಇದೆ, ಬಟ್ ಅದು ತುಂಬಾ ಚೆನ್ನಾಗಿರುತ್ತೆ. ನಂಗೆ ಗೊತ್ತಿರೋ ಪ್ರಕಾರ ಕಾಸ್ಟ್ಲಿ ಇದೆ, ಬಟ್ ಚೆನ್ನಾಗಿರುತ್ತೆ. ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತುಂಬಾ ಸಖತ್ತಾಗಿರೋ ಬಟ್ಟೆಗಳು ಸಿಗುತ್ತೆ. ಅಂಡ್ ಬಡ್ಜೆಟ್ ಶಾಪಿಂಗ್ ಅಲ್ಲಿ ಎಲ್ಲ ಆಗುತ್ತಲ್ಲ, ಮೇ ಬಿ 800 500 ಅಲ್ಲೆಲ್ಲ ಜೀನ್ಸ್ ತಗೋಬಹುದು. ಆನ್ಲೈನ್ ಅಲ್ಲೂ ಅಷ್ಟು ಸಿಗುತ್ತೆ, ಬಟ್ ಬೇರೆ ಕಡೆ ಎಲ್ಲ ಅಷ್ಟು ಕಮ್ಮಿಗೆ ಸಿಗಲ್ಲ. ಈಗ ಮಳೆಗಾಲ ಶುರುವಾಗಿದೆ ಆಲ್ರೆಡಿ. ಸೊ ಛತ್ರಿಗಳು ಇಂಪಾರ್ಟೆಂಟ್. ವೆರೈಟೀಸ್ ಛತ್ರಿಗಳು ಹೆಣ್ಮಕ್ಳಿಗೆ ಪ್ಲೈನ್ ಇದ್ರೆ ಅಷ್ಟು ಇಷ್ಟ ಪಡೋದಿಲ್ಲ. ಒಂಥರ ನೀರ್ಸೆ ಪ್ಲೈನ್ ಇದೆ ಅಂತ ಹೇಳ್ತೀವಿ. ವೆರೈಟೀಸ್ ಕಲೆಕ್ಷನ್ ಸಿಗುತ್ತೆ ಅಂದ್ರೆ ಎಲ್ಲಿ ಸಿಗುತ್ತೆ? ಆನ್ಲೈನ್ ಅಲ್ಲಿ ಸಿಗುತ್ತೆ. ಬಿಕಾಸ್ ನಾನ್ ಈಗ ಒಂದು ಆನ್ಲೈನ್ ಬಿಡಿಮ್ಮ, ಈಗ ನೀವೊಬ್ರು ಆಸಕ್ತಿ ಇದೆ ಆನ್ಲೈನ್ ಅಲ್ಲಿ ಅಂದ್ರೆ ನಾವು ಇರ್ತೀವ? ನಾನು ನೀವು ರಿಸರ್ಚ್ ಮಾಡಿ ಇಲ್ಲ. ಈಗ ನೀವ್ ಹೋಗಿದ್ರಲ್ಲ, ನೀವ್ ಮಾತಲ್ಲೇ ಗಮನಿಸಿದ್ರೆ ತುಂಬಾನೇ ಶಾಪಿಂಗ್ ಮಾಡ್ತೀರ ಅಂತ ಅನ್ಸುತ್ತೆ. ಸೊ ಹೊರಗಡೆ ಹೋಗಿ ಹೇಳದ್ನಲ್ಲ, ಮುಖ್ಯವಾಗಿ 9 to 5 ಜಾಬ್ ಇದೆ. ಸೊ ನಾನು ಆಚೆ ಹೋಗೋಕ್ ಜಾಸ್ತಿ ಟೈಮೇ ಸಿಗಲ್ಲ ಅಲ್ವಾ. ಸೊ ನಾನು ಆಲ್ಮೋಸ್ಟ್ ಆನ್ಲೈನ್ ಅಲ್ಲೇ. ಈಗ ಈ ಅಂಬ್ರೆಲಾದಲ್ಲೂ ವಿಚಿತ್ರವಾಗಿ ಬಂದಿದೆ, ನೀರ್ ಬಿದ್ದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಸೊ ಅಂಬ್ರೆಲಾ ತಗೊಂಡ್ ಬುಕ್ ಮಾಡಿದೀನಿ ನಾನು. ಅದು ಕೂಡ ನನ್ನ ಮೈಂಡ್ ರಿಲ್ಯಾಕ್ಸ್. ನೆಕ್ಸ್ಟ್ ಟೈಮ್ ಈ ತರ ಶಾಪಿಂಗ್ ಅಲ್ಲಿ ಬಂದಾಗ, ಅಥವಾ ಏನಾದ್ರು ಲೈಫ್ ಸ್ಟೈಲ್ ಛತ್ರಿಗಳ ವಿಚಾರ ಸಮಥಿಂಗ್ ಏನಾದ್ರು ಈ ಹೆಣ್ಮಕ್ಳು ತುಂಬಾ ಏನ್ ಕ್ರೇಜ್ ಇರುತ್ತೆ ಅಂತ ಬಂದಾಗ ತೋರಿಸ್ಬೇಕಾಗತ್ತೆ ಅಲ್ಲ, ಹೇಗಿರುತ್ತೆ ಅಂತ ನೋಡ್ಬೋದು. ಏನಿವೆ ನೋಡಿದ್ರಲ್ಲ, ಈಗ ಡ್ರೆಸ್ಗಳಲ್ಲಿ ವೆರೈಟೀಸ್ ಕೇಳಿರ್ತೀರಾ, ಹೇರ್ ಸ್ಟೈಲಲ್ಲೂ ವೆರೈಟೀಸ್, ತಿನ್ನೋ ಊಟದಲ್ಲೂ ವೆರೈಟೀಸ್, ಹೀಗೆ ಎಲ್ಲಾದ್ರೂ ವೆರೈಟೀಸ್ ಇರುತ್ತೆ. ಬಟ್ ಶಾಪಿಂಗ್ ವೆರೈಟೀಸ್ ಇರುತ್ತಾ? ಸೊ ಇವಾಗ ತಿಳ್ಕೊಂಡ್ರಿ ಅಲ್ಲ ಎಷ್ಟೊಂದು ವೆರೈಟೀಸ್ ಇರುತ್ತೆ ಅಂತ. ಸೊ ಹೀಗೆ ನೋಡ್ತಾ ಇರಿ ಕನ್ನಡತಿ. ನಮಸ್ಕಾರ.